ಸ್ನೇಹಿತರೆ, ನಿಮಗೊಂದು ಮತ್ತೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಪೊಲೀಸ್ ಇಲಾಖೆಯಲ್ಲಿ ಮತ್ತೊಂದು ನೋಟಿಫಿಕೇಶನ್ ಆಗಿದೆ. ಅದು ಯಾವುದು, ಎಷ್ಟು ಪೋಸ್ಟ್ ಇದಾವೆ, ಅಪ್ಲಿಕೇಶನ್ ಡೇಟ್ ಯಾವಾಗ ಸ್ಟಾರ್ಟ್ ಅಂತ ಈ ವಿಡಿಯೋದಲ್ಲಿ ಫುಲ್ ನೋಡೋಣ. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಟೋಟಲ್ ಆಗಿ 1455 ವಿಶೇಷ ಮೀಸಲಾತಿ ಪೊಲೀಸ್ ಕಾನ್ಸ್ಟೇಬಲ್ KSRP ಕಾಲ್ಫಾರ್ಮ್ ಆಗಿದೆ. ಅದು ಪುರುಷ ಮತ್ತು ಮಹಿಳೆಯರಿಗೆ ಬೋತ್ ಇರುತ್ತೆ ಸ್ನೇಹಿತರೆ. ಯಾರೆಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅನ್ಕೊಂತಾರಲ್ಲ, ಇವತ್ತೇ ಸ್ಟಾರ್ಟು ಅಪ್ಲಿಕೇಶನ್ ಹಾಕಿ. ಈ ಹುದ್ದೆಗೆ ಬೇಸಿಕ್ ಆಗಿ ವೇತನ ಬಂದ್ಬಿಟ್ಟು 37,500ರಿಂದ 76,100 ಒಳಗಿದೆ ಸ್ನೇಹಿತರೆ. ಒಳ್ಳೆ ಸ್ಯಾಲ್ರಿ ಇದೆ. ಎಲ್ಲರೂ ಅಪ್ಲಿಕೇಶನ್ ಹಾಕಿ. ಹುದ್ದೆಗಳ ಸಂಖ್ಯೆ ನೋಡೋದಾದರೆ ಮೇಲ್ ಕ್ಯಾಂಡಿಡೇಟ್ಗೆ 1382 ಇವೆ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಗೆ 73 ಸೀಟ್ ಇವೆ. ಟೋಟಲ್ ಆಗಿ 1455 ಸೀಟ್ ಕನ್ಫರ್ಮ್ ಆಗಿದ್ದಾವೆ. ನೀವು ನೋಡ್ಬೋದು. ಎಜುಕೇಷನ್ ಕ್ವಾಲಿಫಿಕೇಶನ್ ನೋಡೋದಾದರೆ ಕಂಪಲ್ಸರಿ PUC ಪಾಸ್ ಆಗಿರಬೇಕು. ಇವಾಗ ವಯೋಮಿತಿ ಸಡಿಲಿಕೆ ನೋಡೋದಾದರೆ ಸ್ನೇಹಿತರೆ, GMಗೆ 33 ಇದೆ ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮತ್ತು ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 35 ವರ್ಷ ಮತ್ತು ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷ ಗರಿಷ್ಠ ವಯೋಮಿತಿ ಇದೆ. ನೀವು ಮೇಲಿನ ಲೈನ್ ನೋಡ್ಬೋದು. ಕರ್ನಾಟಕ ಸರ್ಕಾರ ಆದೇಶದಂತೆ 29/1/2026ರಿಂದ 5 ವರ್ಷ ಏಜ್ ಸಡಿಲಿಕೆ ಮಾಡಿದ್ದಾರೆ ಮತ್ತು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕುವ ವೇಳಾಪಟ್ಟಿ, ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ 13/7/2026 ಮತ್ತು ಕೊನೆಯ ದಿನಾಂಕ 10/8/2026. ಲಾಸ್ಟ್ ಪೇಮೆಂಟ್ ಮಾಡೋ ಡೇಟ್ 11/8/2026ವರೆಗೆ ಇದೆ ಸ್ನೇಹಿತರೆ. ತಪ್ಪದೆ ಲಾಸ್ಟ್ ಟೈಮ್ ಮಿಸ್ಟೇಕ್ ಮಾಡಿದಂತೆ ಯಾರು ಮಿಸ್ಟೇಕ್ ಮಾಡಕ್ಕೆ ಹೋಗಬೇಡಿ. ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ. ಇವಾಗ ಯಾವ್ಯಾವ ಕ್ಯಾಟಗರಿ ಎಷ್ಟೆಷ್ಟು ಪೇಮೆಂಟ್ ಇದೆ ಅಂತ ನೋಡೋಣ ಸ್ನೇಹಿತರೆ. ಸಾಮಾನ್ಯ ಅರ್ಹತೆ ಮತ್ತು ಇತರ ವರ್ಗದವರಿಗೆ 750 ಇದೆ ಮತ್ತು ಸ್ನೇಹಿತರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 500 ಇದೆ. ಇದು ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡಬೇಕು. ಇನ್ನೂ ಇಂಥ ಯೂಸ್ಫುಲ್ ವಿಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ. ಇಲ್ಲಿವರೆಗೆ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅನ್ಕೋತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.